ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. ಇದನ್ನು ನಾವು ಟಾಲರೇಟ್ ಮಾಡಬೇಕು. ಈಗ ತಾನೇ ಮಾದೇವಪ್ಪನವರು ಭಾಳ ಒಳ್ಳೆಯ ಒಂದು ಬಿಲ್ಲನ್ನು ತಗೊಂಡು ಬಂದಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ಅವಮಾನಗಳು ನಡೆಯುತ್ತೆ, ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಮಾನ ಆಗ್ತದೆ ಅಂತ ಸಮಥಿಂಗ್ ರಿಲೇಟೆಡ್ ಟು ದಿಸ್ ನಾನು ಕೂಡ ಅನುಭವಿಸಿದ್ದೇನೆ. ನಾನು ಚಿಕ್ಕಂದಿನಲ್ಲಿರುವಾಗ ನಮ್ಮ ಶಾಲೆಗೆ ಹೋಗಬೇಕಾದ್ರೆ, ನಮ್ಮ ಪಕ್ಕದ ಹಳ್ಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಾವು ನೀರು ಕೇಳಿದರೆ ನಮಗೆ ನೀರು ತೊಗೊಂಡು ಬಂದು ಹಿಂಗೆ ಹಾಕೋರು. ಆ ನೀರನ್ನು ಈ ರೀತಿ ಕುಡಿಬೇಕು. ನಾನು ಕೂಡ ಕುಡಿದಿದ್ದೇನೆ, ಸ್ವತಃ ನನ್ನ ಅನುಭವ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆ. ವಿ ಆರ್ ದ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಆರ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಇಷ್ಟೆಲ್ಲ ಇದ್ಕೊಂಡು ನಾವು ಹೊರಗಡೆ ಹೋದಾಗ ಏನು ಹೇಳ್ತೀವಿ? ನಾವು ಪವರ್ಫುಲ್ ನೇಷನ್ ಅನ್ನುವಂಥದ್ದನ್ನು ಹೇಳ್ತೇವೆ ಹೊರತು, ಈಗ ತಾನೇ ನಮ್ಮ ಇವರು ಹೇಳಿದರು, ಅವರು ಹೋಗಿದ್ದಾರೆ ಆ ಕಡೆ, ಅಣ್ಣ ಬಸವಣ್ಣವರು ಹೇಳಿದರು, 2500 ವರ್ಷದ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯ ಆದಮೇಲೆ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಮನುಷ್ಯ ಎಲ್ಲ ಒಂದೇ, ಮನುಷ್ಯ ಕುಲ ಎಲ್ಲ ಒಂದೇ ಅಂತೇಳಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ದೇಶದಲ್ಲಿ ಅಸಮಾನತೆ ಎಷ್ಟು ಹೋಗೋದೇ ಇಲ್ಲ, ಸಾವಿರಾರು ವರ್ಷಗಳು ಹೋಗೋದೇ ಇಲ್ಲ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹುಟ್ಟು ಬ್ರಾಹ್ಮಣ. ಯಾವ ಸಮಾಜ ಒಂದು ರೀತಿಯಲ್ಲಿ ಡಿಫರೆಂಟ್ ಲೇಯರ್ಸ್, ವರ್ಣಾಶ್ರಮ ಧರ್ಮದ ತತ್ವದಲ್ಲಿ ಜೀವನ ಮಾಡುವಂಥದ್ದನ್ನು ಅಣ್ಣ ಬಸವಣ್ಣ ಹೊರಗಡೆ ಬರ್ತಾರೆ, ಅದರಿಂದ ಹೊರಗಡೆ ಬಂದು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗೋದಿಲ್ಲ.